ಸರ್ 16 99. ನಂಬರ್ ಸೆಲೆಕ್ಟ್ ಆಯ್ತಾ? ನಂಬರ್ ಏನೋ ಸೆಲೆಕ್ಟ್ ಆಯ್ತು ಬ್ರೋ. ಇದೇ ನಂಬರಿಗೆ ಹೊಡೆಯಕ್ ತಾನೆ, ಯಾಕಂದ್ರೆ ಇದ್ರ ಮೇಲೆ ಹೋದ್ಸರಿ ದುಡ್ಡಾಕ್ ಬೇಕಾದಷ್ಟು ಕಳ್ಕೊಂಡಿದೀನಿ ನಾನು. ಅಲ್ಲ ಹಂಗಾಗಲ್ಲಪ್ಪ. ಇರು, ಮೆಸೇಜ್ ಬರುತ್ತೆ. ಬರೋದು ಗ್ಯಾರಂಟಿ ತಾನೆ? ಇವಾಗ ಬಂದಂಗಿದೆ. ನೋಡು ಗುರು, ಬಂತ? ಮೆಸೇಜ್ ಬಂದಿದೆ, ನಿನಗೆ ಫಾರ್ವರ್ಡ್ ಮಾಡ್ತೀನಿ. ಸರಿ, ಆಗೋ ಬಂದಿದೆ. ಕಳ್ಸು ಗುರು. ಕಳಿಸಿದ್ದೀನಿ ಗುರು ಈ ಮೆಸೇಜು. ಈ ನಂಬರ್ಗೆ ನೀನು ಎಷ್ಟು ಬೇಕಾದ್ರೂ ಆಡ್ಕೋ. ಈ ನಂಬರ್ಗೆ ಆಡ್ಲಾ? ಆಡು. ಸರಿ ಗುರು. ಇಲ್ಲ ರೀ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ನೋಡಿ. ಈಗ ಮೊದ್ಲಿನ ಥರ ಅಲ್ಲ, ನಾವು ಎಷ್ಟೇ ಹುಷಾರಾಗಿ ಡೀಲ್ ಮಾಡಿದ್ರು ಎಲ್ಲಾದ್ರೂ ಒಂದು ಕಡೆ ಲೀಕ್ ಆಗಿಬಿಡುತ್ತೆ. ಹೌದು, ನಮಗೂ ರಿಸ್ಕ್ ಇದೆ ಸ್ವಾಮಿ. ನಾವು ಎಷ್ಟು ಜನಕ್ಕೆ ತಿನ್ನಿಸ್ಬೇಕು ಗೊತ್ತಾ? ಹಾಕಿ. ಇಂಡಿಯಾ ಆದರೆ ಬಜಾರ್ ಒಂದಕ್ಕೆ 8 ಇದೆ. ಇಲ್ಲ ಇಲ್ಲ ಇಲ್ಲ, ಸೌತ್ ಆಫ್ರಿಕಾ ತುಂಬ ಸ್ಟ್ರಾಂಗ್ ಇದೆ ರೀ. ಕಳಿಸ್ಕೊಡ್ತೀನಿ. ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ಹೇಳ್ತೀನಿ ಬಿಡಿ. ಸರ್ ಇಡ್ಲಾ? ಸಂಜಯ್ ಭವ, ಭಾಷೆ 18 ಲಕ್ಷ ಕೊಡ್ತಾರೆ, ಹೋಗಿ ತಂದ್ಬಿಡಪ್ಪ. ಸರಿ ಭವ. ಹಾಯ್ ಅಣ್ಣ. ಧ್ರುವ ಬಂದ್ಯಾ? ನಿನಗೆ ಫೋನ್ ಮಾಡೋಣ ಅನ್ಕೊಂಡೆ. ಕಲೆಕ್ಷನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಅಣ್ಣ. ತಗೊಳ್ಳಿ. ಪೂರ್ತಿ ಇದೆಯಾ? ಹೊಡೆದಿದ್ರೆ ಬಿಡ್ತೀವಣ್ಣ ನಾವು. ಆರ್ತಿ ಬಾಯ್ಲಿ. ಏನ್ರಿ? ತಗೋ ಈ ದುಡ್ಡನ್ನ. ಧ್ರುವ, ಯಾವಾಗ ಬಂದ್ರಿ? ಈಗ ತಾನೇ ಬಂದಕ್ಕ. ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲಕ್ಕ, ತುಂಬಾ ಕೆಲಸ ಇದೆ, ನಾನು ಹೊರಡ್ಬೇಕು. ಬರ್ತೀನಿ ಅಣ್ಣ. ಸರಿ ಧ್ರುವ. ಸಂಜಯ್ ಬಾಯ್. ಹಾ ಸರಿ. ಇದನ್ನ ಬೀರುಲ್ ಜೋಪಾನವಾಗಿಡು. ಮಟ್ಕ ಕ್ರಿಕೆಟ್ ದಂಧೆ ಅನ್ನೋದು ದೊಡ್ಡ ಮಾಫಿಯಾಗಿ ಬೆಳೆದ್ಬಿಟ್ಟಿದೆ. ಈ ಹಿಂದೆ ಗುಟ್ಟಾಗಿ ಅಜ್ಞಾತ ಸ್ಥಳಗಳಲ್ಲಿ ನಡೀತಾ ಇದ್ದಂಥ ವ್ಯವಹಾರ, ಈ ಟೆಕ್ನಾಲಜಿ ಅನ್ನೋದು ಬಂದ್ಬಿಟ್ಟು ಎಲ್ಲರ ಕೈಲೂ ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್ ಅಂತ ಬಂದು ಅದರ ಮೂಲಕವೇ ನಡೀತಾ ಇದೆ. ಯಾರೊಬ್ಬ ವ್ಯಕ್ತಿ ಯಾವುದೋ ದೇಶದಲ್ಲಿ ಕೂತು ಯಾವ ತಂಡ ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಿರ್ತಾನೆ. ಇದರ ಅರಿವೇ ಇಲ್ಲದಂಥ ಜನ ಬೆಟ್ಟಿಂಗ್ ಅಂತ ತಮ್ಮ ಹತ್ರ ಇರೋದನ್ನೆಲ್ಲ ಕಳ್ಕೊಳ್ತಿದ್ದಾರೆ. ಹಾಗೆ ಅದು ಎಷ್ಟೋ ಜನರ ಸಾವಿಗೆ ಕಾರಣ ಆಗಿದೆ. ಇಲ್ಲೂ ಅಷ್ಟೇ, ಈ ಮನೋಜ್ ಇಂಥದ್ದೇ ಬೆಟ್ಟಿಂಗ್ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಮನೆಯಲ್ಲೇ ಕೂತು ವ್ಯವಹಾರವನ್ನ ಮಾಡ್ತಾರೆ. ಆರತಿ, ಮನೋಜನ ಹೆಂಡತಿ.
ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಾಳೆ. ಆದ್ರೆ ಮನೋಜನ ಈ ಕಾನೂನಿಗೆ ಮಣ್ಣೆಚ್ಚೋ ಕೆಲಸ ಎಷ್ಟು ದಿನ ನಡೆಯುತ್ತೆ? ಬಾವಾ, ಏನು? ಇವತ್ತು ರಫೀಕ್ಗೆ ಪೇಮೆಂಟ್ ಕೊಡ್ಬೇಕಿತ್ತಲ್ವಾ? ನಾವು ಕೊಡೋದಿರ್ಲಿ, ಅವನೇ ನಮಗೆ ಇನ್ನೂ ಹಳೆ ಬ್ಯಾಲೆನ್ಸ್ ಕೊಡಬೇಕು. ಅದೆಷ್ಟಿದೆ ಅಂತ ನೋಡಿ ನಮ್ಮ ದುಡ್ಡು ಗೊಜ ಹಾಕೊಂಡು ಉಳಿದಿದ್ದು ಕೊಟ್ಬಿಡು. ಅವ್ನು ನೋಡಿದ್ರೆ ಅದೇ ಬೇರೆ ವ್ಯವಹಾರ, ಇದೇ ಬೇರೆ ವ್ಯವಹಾರ. ನಾನು ನಿಧಾನ ಕೊಡ್ತೀನಿ ಅಂತಾನೆ. ನೋಡು, ನಾನು ಹೇಳ್ದಷ್ಟು ನೀನು ಮಾಡಬೇಕು. ಸರಿ ಬಾವಾ. ನೋಡ್ಯಾರು? ಹಾ, ನೋಡ್ತೀನಿ. ಓ ಅಮ್ಮ, ಅಪ್ಪ, ಬನ್ನಿ ಒಳಗೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿ. ಕೂತ್ಕೊಳ್ಳಿ. ಅಕ್ಕ, ಅಕ್ಕ, ಅಮ್ಮ ಚೆನ್ನಾಗಿದ್ದೀರಾ? ನೋಡಮ್ಮ, ಹೀಗಿದ್ದೀವಿ. ಏನು ದಿಢೀರ್ ಅಂತ? ಹೊಸದಾಗಿ ಹೇಳೋದಕ್ಕೆ ಏನಪ್ಪ ಇದು? ನನಗೆ ನಿಮ್ಮಿಬ್ರದೇ ಚಿಂತೆ ಆಗ್ಬಿಟ್ಟಿದೆ. ನಾವು ಎಲ್ಲಾ ದೇವ್ರ ಹತ್ರನೂ ಹರಕೆ ಹೊತ್ಕೊಂಡ್ವಿ, ಆದ್ರೆ ಯಾವ ದೇವ್ರು ನಮ್ಮ ಕರುಣೆ ತೋರಿಸ್ತಾ ಇಲ್ಲ. ಒಂದೊಂದ್ಸಲ ಕೆಲವು ವಿಷಯಗಳು ನಮ್ಮ ಕೈ ಮೀರಿ ಹೋಗಿರುತ್ತೆ ಮಾವ, ನಾವೇನು ಮಾಡೋಕ್ಕಾಗಲ್ಲ. ಆದ್ರೂ ನೀವು ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಬರೋದು ಒಳ್ಳೇದು. ಇಲ್ಲ ಮಾವ, ನಾನೇನೋ ಬೇರೆ ಯೋಚನೆಯಲ್ಲಿ ಇದ್ದೀನಿ. ಏನು? ನಾನೊಂದು ಅನಾಥ ಮಗನ ದತ್ತು ತಗೊಳ್ಳೋಣ ಅಂತ ಇದ್ದೀನಿ. ರೀ ಏನ್ರಿ ಹೇಳ್ತಾ ಇದ್ದೀರಾ? ಯಾರ್ದೋ ಮಗುನ ನಮ್ಮ ಮಗು ಅಂತ ಸಾಕಾಗುತ್ತಾ? ಬೇಡ, ಇನ್ ಸ್ವಲ್ಪ ದಿನ ಕಾಯೋಣ. ನಮ್ಮ ಮಡ್ಲಲ್ಲಿ ನಮ್ಮ ಮಗುನೇ ಇರಬೇಕು. ಆರ್ತಿ, ಕೆಲವೊಂದ್ಸರಿ ನಾವು ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ದತ್ತು ಮಗನೇ ನಮ್ಮ ಮಗು ಅಂತ ಬೆಳೆಸೋಣ. ಅದೇ ನಿನ್ ಪ್ರೀತಿ ಬೇಡ ಅನ್ನತ್ತಾ? ಈ ವಿಷಯದಲ್ಲಿ ನಿಮ್ಮ ಮಾತು ನಾನು ಕೇಳೋದಿಲ್ಲ. ನನ್ನ ಫೋರ್ಸ್ ಮಾಡಬೇಡಿ. ಆರ್ತಿ, ನಿಂತ್ಕೊಳ್ಳೆ. ಅದಕ್ಕೇನಪ್ಪ ನಾನು ನಿಮ್ಗೆ ಹೇಳಿದ್ದು, ಒಂದ್ಸಾರಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನೀವಿಬ್ರು ನನ್ನ ಮಾತು ಕೇಳಲಿಲ್ಲ ಅಲ್ಲ? ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ನಮ್ಗೆ ಆಸೆ ಇರಲ್ವಾ? ಹೇಳ. ನಾನು ಬೇಕಾದ್ರೆ ಇನ್ನೂ ಸ್ವಲ್ಪ ಕಾಯ್ತೀನಿ, ಆದರೆ ದತ್ತು ತಗೊಳ್ಳೋ ಬಗ್ಗೆ ಮಾತ್ರ ಮಾತಾಡಬೇಡಿ. ಸರಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಫಸ್ಟು ನೀನು ರೆಡಿ ಆಗೋಗು. ಎಲ್ಲಿಗೆ? ಅಯ್ಯೋ, ಬೆಳಿಗ್ಗೆನೇ ಹೇಳಿದ್ನಲ್ಲ, ಸದಾಶಿವ ಅಂಕಲ್ ಪಾರ್ಟಿ ಕರೆದಿದ್ದಾರೆ, ಅಲ್ಲಿಗೆ ಹೋಗೋಣ ಅಂತ. ನಂಗೀಗ ಪಾರ್ಟಿಗೆ ಬರೋಕೆಲ್ಲ ಮೂಡಿಲ್ಲ. ನೋಡು, ನಿನ್ನ ಮೂಡ್ ಸರಿ ಹೋಗ್ಲಿ ಅಂತಾನೆ ಪಾರ್ಟಿಗೆ ಕರ್ಕೊಂಡು ಹೋಗ್ತಿರೋದು. ಹೋಗು, ಬೇಗ ರೆಡಿ ಆಗು. ಸರಿ. ಹೇ ಆರ್ತಿ, ಎಷ್ಟು ದಿನ ಆಯ್ತು ನೀನು ಮೀಟ್ ಮಾಡಿ. ಡ್ಯೂಟಿ ಮಾತ್ರ ಒಂಚೂರು ಕಡಿಮೆ ಆಗಿಲ್ಲ.
ಮನೋಜ್ ಇವ್ರು ಪ್ರಶಾಂತ್ ನನ್ನ ಕಾಲೇಜ್ ಫ್ರೆಂಡ್. ಪ್ರಶಾಂತ್ ಇವ್ರು ಮನೋಜ್ ನನ್ನ ಹಸ್ಬೆಂಡ್. ಅಲ್ಲ ಯಾಕೆ ಇಂಥ ಪಾರ್ಟಿಗೆ ಬಂದು ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಅಲ್ಲ ನಿಮ್ಮ ವೈಫ್ನ ನೋಡಿ ಎಷ್ಟು ಖುಷಿ ಆಗಿದ್ದಾರೆ. ಇಂಥ ಬ್ಯೂಟಿಫುಲ್ ವೈಫ್ ಜೊತೆ ಬಂದ್ರೆ ನೀವು ಖುಷಿಯಾಗಿರ್ಬೇಕು. ತರ್ಲೆ ಸುಮ್ಮನೆ ಇರೋ. ಎಕ್ಸ್ಕ್ಯೂಸ್ ಮೀ. ಏಯ್, ಏನ್ ಮುಖ ನೋಡ್ತಾ ಇದ್ಯಾ? ಗಾಡಿ ತೆಗಿ. ಸರ್ ಬನ್ನಿ ಸರ್. ಇವ್ರೆ ಮಹಜರ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ನಿನಗ್ ಮಕ್ಕಳಾಗ್ಲಿ ಅಂತ ನಾವೆಲ್ಲ ಎಷ್ಟು ಆಸೆ ಪಟ್ಟಿದ್ವಿ. ಈಗ ಅದೆಲ್ಲ ನಿರಾಸೆ ಆಗೋಯ್ತಲ್ಲೇ. ನಿನಗೆ ಈ ವಯಸ್ಸಿಗೆ ಯಾಕೆ ಹೀಗಾಗೋಯ್ತು?